ಅಂತಸ್ತು ಆಸ್ತಿ ಎಷ್ಟೇ ಗಳಿಸಿದರೂ ಅದು ನಾನು ಮಾಡಿದ್ದು ಎಂಬ ಅಭಿಮಾನ ಇರಬೇಕೇ ಹೊರತು ಅಹಂಕಾರ ಇರಬಾರದು. ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಗಳು. ಹಣ, ಅಂತಸ್ತು, ಆಸ್ತಿ ಎಷ್ಟೇ ಗಳಿಸಿದರೂ ಅದು ನಾನು ಮಾಡಿದ್ದು ಎಂಬ ಅಭಿಮಾನ ಇರಬೇಕೇ ಹೊರತು ಅಹಂಕಾರ ಇರಬಾರದು. ಎಲ್ಲವೂ ಭಗವಂತನ ದಯೆ ಎಂಬುದನ್ನು ತಿಳಿದು ಮುಂದೆ ಸಾಗಬೇಕು. ಶಿವಾಜಿ ಮಹಾರಾಜರಿಗೆ ಗುರುಗಳಾದ ರಾಮದಾಸರು ಬೋಧಿಸಿದ್ದು ಇದನ್ನೇ ಎಂದು ಶಿರ್ಸಿಯ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯ ವೃತ್ತದಲ್ಲಿರುವ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ. ज्यांनी गुरुदेवाची ज्यांनी कल्पना केली होती की राजी पुराची गुरुदेव चरणा घालता सहजानच समर्थ रामदास देवा प्रत्यक्ष इतके है त्यांचे जीवन अत्यंत विशेष जीवन ज्ञान असले माधुरीके खाऊचे निरंतर संचार करता होते देवता आराधन करते लोकांचा धर्म प्रचार काम करता होते. एक दिवस समर्थ दिसले शिवाजी महाराज अशाने शिवाजी महाराज आस्थानाचे एक पावताची समर्थ रामदास सांगायची जय जय रघुवीर समर्थ म्हणून जना गुरुदेवाने वाण ऐकता शिवाजी धावता 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 येता धावता धावता केलेली इथे प्लेट असतात त्या प्लेट ते घेऊन येतात. शिवाजी सहजानची रामदासाने त्याची झोडी मुखार करते झोडी मुखार करताची त्यांच्या प्लेट घालता त्यांनी शिवाजी विचारताची रामदास हे किती घालता असं तुम्हाला गुरुदेव वाचन पडे त्यांना समर्थ ते कान वाचताची आश्चर्य तिंका तो बरं एवढता गुरुदेवा हे सगळे माझे राज्य वैभव कोश सगळंच विचारणं आत्माने तो तर सही सुद्धा असते त्यांना सहजानच विचारताचे रामदास स्वामी खरे की ಪಂದಳ ಹಾಗೂ ಸಮೃದ್ಧಿ ಮಹಿಳಾ ಮಂಡಳದಿಂದ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ. ಪ್ರತಿಯೊಬ್ಬರು ಜಾತಿ, ಮತ, ಭೇದ ಭಾವವನ್ನು ತೊರೆದು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಮುನ್ನಡೆಯೋಣ. ದೇಶದ ಪ್ರತಿಯೊಬ್ಬ ನಾಗರಿಕನು ಧ್ವಜಾರೋಹಣದಲ್ಲಿ ಪಾಲ್ಗೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹನೀಯರನ್ನು ಹಾಗೂ ದೇಶದ ಬೆನ್ನೆಲುಬಾಗಿರುವ ರೈತರನ್ನು ನೆನಪಿಸಿಕೊಳ್ಳಬೇಕು ಎಂದು ಜಮ್ಮು ಕಾಶ್ಮೀರದಲ್ಲಿ ಹವಾಲ್ದಾರ್ ಜನರಲ್ ಡ್ಯೂಟಿಯಾಗಿ ಸೇವೆ ಸಲ್ಲಿಸಿದಂತಹ ಶಿರ್ಸಿ ತಾಲೂಕಿನ ಶ್ರೀನಗರದ ನಿವಾಸಿಗಳಾದ ಶ್ರೀಮತಿ ಪದ್ಮಾಕ್ಷಿ ನಾಗರಾಜ್ ನಾಯ್ಕ್ ಅವರು ಹೇಳಿದರು. ಅವರು ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ವಿವೇಕಾನಂದ ನಗರ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಶಿರ್ಸಿ ಅವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೈ ಸಂತೋಷಿ ಮಾತಾ ಶಿಶು ವಿವಾಹದ ಪುಟಾಣಿಗಳು ಸ್ವಾತಂತ್ರ್ಯದ ಹೋರಾಟಗಾರರ ವೇಷಭೂಷಣದಲ್ಲಿ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಹವಾಲ್ದಾರ್ ಡ್ರೈವರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವಂತಹ ಶ್ರೀ ನಾಗರಾಜ್ ನಾಯ್ಕ್ ಹಾಗೂ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಪದ್ಮಾಕ್ಷಿ ನಾಯ್ಕ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್, ಸಮೃದ್ಧಿ ಮಹಿಳಾ ಮಂಡಳ, ಸರ್ವಶಕ್ತಿ ಮಹಿಳಾ ಮಂಡಳದ ಪದಾಧಿಕಾರಿಗಳು, ಸರ್ವ ಸದಸ್ಯರು, ವಿವೇಕಾನಂದ ನಗರ, ಕೆಎಚ್ಪಿ ಕಾಲೋನಿ, ಎಸಳೆ ಹಾಗೂ ಶಿರ್ಸಿ ತಾಲೂಕಿನ ಸಾರ್ವಜನಿಕರು ಧ್ವಜಾರೋಹಣದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ನವೀನ್ ದೊಂಬೆ ಇವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಧ್ವಜಾರೋಹಣದ ನಂತರ ಎಲ್ಲರಿಗೂ ಸಿಹಿಯನ್ನು ಹಂಚಲಾಯಿತು. ಕುಳುವೆ ಪಂಚಾಯತ್ ವ್ಯಾಪ್ತಿಯ ತೆರಕನಹಳ್ಳಿ ಊರಿನ ಕುಂದುಕೊರತೆಗಳನ್ನು ಪರಿಶೀಲಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಶಿರ್ಸಿ ತಾಲೂಕಿನ ಕುಳುವೆ ಪಂಚಾಯಿತಿ ವ್ಯಾಪ್ತಿಯ ತೆರಕನಹಳ್ಳಿ ಊರಿನ ಕುಂದುಕೊರತೆಗಳನ್ನು ಪರಿಶೀಲಿಸಿ ಶ್ರೀ ಮಾರಿಕಾಂಬಾ ದೇವರು ಮತ್ತು ಶ್ರೀ ಭೂತೇಶ್ವರ ದೇವಸ್ಥಾನದ ಎದುರುಗಡೆ ಸಭಾಭವನ ನಿರ್ಮಾಣ ಮಾಡುವ ಜಾಗವನ್ನು ವೀಕ್ಷಿಸಿ, ಗದ್ದೆಗೆ ನೀರು ಸಾಗುವ ನೀರಿನ ಕಾಲುವೆ ವೀಕ್ಷಿಸಿ ಅಭಿವೃದ್ಧಿ ಮಾಡುವುದಾಗಿ ತಿಳಿಸಿದರು. ನಂತರ ಚೌಡಿಗುಂಡಿ ಬ್ರಿಡ್ಜ್ ಕುಸಿತ ನೋಡಿ ಸ್ಥಳದಲ್ಲಿಯೇ ಅನುದಾನ ಘೋಷಿಸಿದ್ದರು. ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ವಿಜ್ಞಾನ ಕಾಲೇಜಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಸಂಭ್ರಮ.
ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ತಿರುಮಲ ಹಾಗೂ ಭಾರತಿ ಮಾತನಾಡಿ ಸ್ವಾತಂತ್ರ್ಯದ ಹೋರಾಟದ ಆ ದಿನಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಅತಿಥಿಗಳಾಗಿ ಆಗಮಿಸಿದ ದೇವೇಂದ್ರ ನಾಯ್ಕ ಕಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಂಚಳ್ಳಿ ಇವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಮುರಾರ್ಜಿ ವಸತಿ ಕಾಲೇಜುಗಳ ಶಿಕ್ಷಣದ ಮಹತ್ವವನ್ನು ತಮ್ಮ ಬಾಲ್ಯದ ಬಡತನದ ಶಿಕ್ಷಣದೊಂದಿಗೆ ಹೋಲಿಕೆ ಮಾಡಿ ಮನವರಿಕೆ ಮಾಡಿದರು. ಮತ್ತೋರ್ವ ಅತಿಥಿಯಾದ ಅರುಣ್ ನಾಯ್ಕ ಕೊಪ್ಪ ಯುವ ಬರಹಗಾರರು ಮತ್ತು ಉಂಚಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮರ ಸಾಧನೆಯನ್ನು ಮೆಲುಕು ಹಾಕುತ್ತಾ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನು ಬಿತ್ತುವುದರ ಮೂಲಕ ಮನಮೋಹಕವಾಗಿ ಮಾತನಾಡಿ ವಿದ್ಯಾರ್ಥಿಗಳ ಗಮನ ಸೆಳೆದರು. ಕಾರ್ಯಕ್ರಮದ ಅಧ್ಯಕ್ಷರಾದ ಈಶ್ವರ ಎಲ್ ಪ್ರಾಂಶುಪಾಲರು ಮಾತನಾಡಿ ಇಂದಿನ ಭಾರತದ ಶಿಕ್ಷಣ ವ್ಯವಸ್ಥೆ ಹಾಗೂ ಆರ್ಥಿಕತೆಯನ್ನು ಕುರಿತು ವಿಶೇಷವಾಗಿ ಮಾತನಾಡಿ ಮೂಲಭೂತ ಸೌಕರ್ಯ, ಶಿಕ್ಷಣ, ಆರೋಗ್ಯ, ಸಾರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅವಶ್ಯ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನು ವಿದ್ಯಾರ್ಥಿಗಳಾದ ಮಧುರಾ ಮಡಿವಾಳ ಹಾಗೂ ದುರ್ಗಾಂಬಿಕಾ ನಾಯ್ಕ ನಡೆಸಿಕೊಟ್ಟರು. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ 4G ಸ್ಯಾಚುರೇಷನ್ ಅಡಿಯಲ್ಲಿ ನಿರ್ಮಿಸಲಾದ ಬಿಎಸ್ಎನ್ಎಲ್ನ 4G ಮೊಬೈಲ್ನ ಗೋಪುರವನ್ನು ಉದ್ಘಾಟಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕೇಂದ್ರ ಸರ್ಕಾರದ 4G ಸ್ಯಾಚುರೇಷನ್ ಅಡಿಯಲ್ಲಿ ನಿರ್ಮಿಸಲಾದ ಬಿಎಸ್ಎನ್ಎಲ್ನ 4G ಮೊಬೈಲ್ನ ಗೋಪುರವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಳವೆಹಂದಿ ಜಡ್ಡಿಯಲ್ಲಿ ಉದ್ಘಾಟಿಸಿದರು. ಇದರೊಂದಿಗೆ ರಾಜ್ಯದಲ್ಲಿ ಬಿಎಸ್ಎನ್ಎಲ್ 4G ಜಿಲ್ಲೆಯ ಮೂಲಕ ಆರಂಭಗೊಂಡಂತಾಗಿದೆ. ಕುಗ್ರಾಮದಲ್ಲಿ ಸಂಪರ್ಕ ವ್ಯವಸ್ಥೆ ಬಲಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ಹಲೋ हेलो नमस्कार सर, वेलकम सर. ಮಾತನಾಡೋದು ಕೇಳ್ತಾ ಇದೆಯಾ? ಅವ್ರಿಗೆ ಕನ್ನಡ ಬರೋದಿಲ್ಲ, ನಾ ಕನ್ನಡದಲ್ಲೇ ಮಾತಾಡುವ ನೋಡಿದೆ. ಈಗ एक सर से वीडियो कॉल करते हैं. ಅದು ಬರ್ತದೆ. ಶಿರ್ಸಿ ದೈವಜ್ಞ ಸಭಾಭವನಕ್ಕೆ ಬಂದು ಚಾತುರ್ಮಾಸ್ಯದಲ್ಲಿರುವ ಶ್ರೀಗಳಿಂದ ಆಶೀರ್ವಾದ ಪಡೆದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪತ್ನಿ ಸಮೇತರಾಗಿ ಶಿರ್ಸಿ ದೈವಜ್ಞ ಸಭಾಭವನಕ್ಕೆ ಬಂದು ಚಾತುರ್ಮಾಸ್ಯದಲ್ಲಿರುವ ಶ್ರೀಗಳಿಂದ ಆಶೀರ್ವಾದ ಪಡೆದರು. ದೈವಜ್ಞ ಸಮಾಜದ ಶ್ರೀಗಳು ಕೈಗೊಂಡಿರುವ ಚಾತುರ್ಮಾಸ್ಯದ ಕಾರ್ಯಕ್ರಮಕ್ಕೆ ಅನುಕೂಲವಾಗಲೆಂದು ಕಾಣಿಕೆ ನೀಡಿರುವ ಶಾಸಕ ಭೀಮಣ್ಣ ಟಿ ನಾಯ್ಕ. ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ದೈವಜ್ಞ ಸಭಾಭವನದಲ್ಲಿ ದೈವಜ್ಞ ಸಮಾಜದ ಶ್ರೀಗಳು ಕೈಗೊಂಡಿರುವ ಚಾತುರ್ಮಾಸ್ಯದ ಕಾರ್ಯಕ್ರಮಕ್ಕೆ ಅನುಕೂಲವಾಗಲೆಂದು ಹೊರ ಕಾಣಿಕೆಯಾಗಿ 20 ಚೀಲ ಅಕ್ಕಿ ಹಾಗೂ 5 ಡಬ್ಬಿ ಅಡಿಗೆ ಎಣ್ಣೆಯನ್ನು ನೀಡುವುದರ ಮೂಲಕ ಗುರುಗಳಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ದಾರೆ. ಶಾಸಕರ ಈ ಸೇವೆಗೆ ದೈವಜ್ಞ ಸಮಾಜದವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಶಿರ್ಸಿ ಮಾರಿಕಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕರಾಟೆ ಸ್ಪರ್ಧೆ. ಶಿರ್ಸಿ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕರಾಟೆ ಸ್ಪರ್ಧೆ ನಡೆಯುತ್ತಿದ್ದು, ಈ ಸ್ಪರ್ಧೆಯಲ್ಲಿ 80ಕ್ಕೂ ಹೆಚ್ಚಿನ ಮಕ್ಕಳು ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದರು. ಐತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣ ಕಾರ್ಯವು ಭರದಿಂದ ಸಾಗುತ್ತಿದ್ದು, ಆಗಸ್ಟ್ 26ರಂದು ಸಾರ್ವಜನಿಕರ ಪೂಜೆಗೆ ಅವಕಾಶ ಇರುವುದಿಲ್ಲ.
ಶಿರಸಿಯ ಮಾರಿಗುಡಿ ರಸ್ತೆಯಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣ ಕಾರ್ಯವು ಭರದಿಂದ ಸಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 26ರಂದು ಬರುವ ಶ್ರೀ ಕೃಷ್ಣಾಷ್ಟಮಿ ಪೂಜೆಗೆ ಮತ್ತು ಅನಂತ ಚತುರ್ಥಿ ವ್ರತ ಪೂಜೆಗೆ ಸಾರ್ವಜನಿಕರ ಪೂಜೆಗೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಭಕ್ತರು ಸಹಕಾರ ನೀಡಬೇಕೆಂದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಕ್ತೇಶ್ವರ ಮಂಡಳಿ ಹಾಗೂ ಮುಖ್ಯ ಅರ್ಚಕರಾದ ಶರಣಾಚಾರ್ಯ ಇವರು ತಿಳಿಸಿದ್ದಾರೆ. ನಮಸ್ಕಾರ. ಜೈ ಶ್ರೀ ಕೃಷ್ಣ. ಪ್ರತಿ ವರ್ಷ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಅತ್ಯಂತ ವೈಭವದಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಪ್ರಯುಕ್ತ ಈ ವರ್ಷ ರೋಹಿನಾಮ ಸಂವತ್ಸರ ಕೃಷ್ಣಾಷ್ಟಮಿ ಇದೇ ಬರುವ 26ನೇ ತಾರೀಕಿಗೆ ಸೋಮವಾರ ದಿವಸ ಬರ್ತಾ ಇದೆ. ಆದರೆ ಈ ವರ್ಷ ನಮ್ಮ ದೇವಸ್ಥಾನದ ನವೀಕರಣದ ಕೆಲಸ ತ್ವರಿತಗತಿಯಲ್ಲಿ ನಡೀತಾ ಇದ್ದಿದ್ದಕ್ಕೆ ಹಾಗೂ ಗರ್ಭಗುಡಿ ಮತ್ತು ಸಂಧ್ಯಾ ಮಂಟಪದ ನವೀಕರಣ ಕೆಲಸ ಜೋರಾಗಿ ನಡೀತಾ ಇದೆ. ಹಾಗಾಗಿ ದೇವರಿಗೆ ನಾವು ಈ ಜೂನ್ ತಿಂಗಳಲ್ಲಿ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. ಹಾಗಾಗಿ ಈ ಸಲ ಸ್ವಲ್ಪ ಸಾರ್ವಜನಿಕವಾಗಿ ಅವಕಾಶ ಮಾಡಲಿಕ್ಕೆ ಆಡಳಿತ ಮಂಡಳಿಗೆ ಹಾಗೂ ನವೀಕರಣದ ಮಂಡಳಿಗೆ ಸ್ವಲ್ಪ ಅಂದರೆ ಈ ಕೆಲಸದ ಪ್ರಯುಕ್ತವಾಗಿ ಮತ್ತು ಬರುವಂತಹ ದಿನಗಳಲ್ಲಿ ದೇವರ ಪುನರ್ ಪ್ರತಿಷ್ಠೆಗೊಳ್ಳಲಿದೆ. ಹಾಗಾಗಿ ಈ ವರ್ಷದ ಕೃಷ್ಣಾಷ್ಟಮಿ ವ್ರತ ಹಾಗೂ ಅನಂತ ಚತುರ್ದಶಿ ಈ ಎರಡೂ ವ್ರತವನ್ನು ಕೇವಲ ಅರ್ಚಕರಿಂದ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿಸಬೇಕಂತ ಹೇಳಿ ಒಂದು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಈ ವರ್ಷ ದೇವರ ದರ್ಶನ ಹಾಗೂ ಸೇವೆಗೆ ಯಾವುದೇ ಅವಕಾಶ ಇರೋದಿಲ್ಲ. ತಾವು ಈ ವರ್ಷ ನಮಗೆ ಸಹಕರಿಸಬೇಕಾಗಿ ಈ ಮಂಡಳಿಯ ವತಿಯಿಂದ ಹಾಗೂ ಸಮಸ್ತದಿಂದ ತಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಜೈ ಶ್ರೀ ಕೃಷ್ಣ. ಅತಿವೃಷ್ಟಿಯಿಂದಾಗಿ ರೈತರ ತೋಟಗಳಿಗೆ ಅತೀವ ಹಾನಿಯಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರದಿಂದ ಕೂಡಲೇ ಪರಿಹಾರ ಘೋಷಿಸಬೇಕೆಂದು ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ. ಅತಿವೃಷ್ಟಿಯಿಂದ ರೈತರ ತೋಟಗಳಿಗೆ ಅತೀವ ಹಾನಿಯಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿ ಟಿಎಸ್ಎಸ್ ಮತ್ತು ಟಿಎಂಎಸ್ ಜಂಟಿಯಾಗಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿದರು. ಸ್ವಲ್ಪ ಹೆಚ್ಚು ಕಡಿಮೆ ಒಂದು 2,000 ಎಕರೆ ಆಗುವಷ್ಟು ಜಾಗಕ್ಕೆ ಒಂದು ಭೇಟಿ ಕೊಟ್ಟು ಈಗಾಗಲೇ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ 50 to 60% ಲಾಸ್ ಆಗಿದೆ ಇರುವಂತದ್ದನ್ನು ಈಗಾಗಲೇ ಇದನ್ನು ಮಾಡಿದ್ದಾರೆ. ಮತ್ತೆ ಇನ್ನೇನಾಗಿದೆ ಕೇಳಿದ್ರೆ ಯಲ್ಲಾಪುರ, ಸಿದ್ದಾಪುರ ಎಲ್ಲ ತಾಲೂಕುಗಳು ಸೆಕ್ಟರ್ಗಳು ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಬರಿಗೆ ತೋಟಗಾರಿಕಾ ಇಲಾಖೆಯವರು ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಅವರು ನಮ್ಗೆ ಏನ್ ಹೇಳಿದ್ದಾರೆ ಕೇಳಿದ್ರೆ ವಿದ್ಯಮಾನ ಈ ಮನೆಯಲ್ಲಿ ಬೆಳೆಸುತ್ತಿದ್ದೇವೆ. ನಿನ್ನೆ ರೈತರ ಜೀವನಾಡಿ ಅಡಿಕೆ ಬೆಳೆಗೆ ಅತಿವೃಷ್ಟಿಯಿಂದ ಮಳೆ ಹಾನಿಯಿಂದ ಎಲ್ಲ ತೋಟಗಳಲ್ಲಿ ಮರಗಳು ಬಿದ್ದಿದ್ದಾವೆ, ಅಡಿಕೆಗಳು ಉದ್ದಿದ್ದಾವೆ, ಕೊಳೆ ರೋಗ ಬಂದಿದೆ, ತುರ್ತಕ್ಕೆ ಸಹಾಯಧನ ನಿಲ್ಲಿಸಿದ್ದಾರೆ. ಮತ್ತೆ ನಷ್ಟ ಬಾಳಾಗಿದೆ, ಯಾಕೆಂದ್ರೆ ಧರೆ ಕುಸಿತ ಆಗಿದೆ, ತೋಟದಲ್ಲಿ ಗಿಡಗಳು ಬಿದ್ದಿದ್ದಾವೆ. ಇವಕ್ಕೆಲ್ಲವೂ ಬರೀ ಪರಿಹಾರ ಅಂತ ಆಗಲಿಲ್ಲ, ನಷ್ಟ ಪರಿಹಾರವನ್ನ ಪರೀಕ್ಷೆ ಮಾಡಿ ಹಿಂದೆ ಚುಕ್ಕೆರದ ಕೊಟ್ಟರಂತೆ ಸ್ವಲ್ಪ ಕೊಟ್ಟರು, ಆದ್ರೆ ಅದು ಪರಿಹಾರ ಆಗಲಿಲ್ಲ. ಹಾಗಾಗಿ ಪರಿಪೂರ್ಣವಾದಂತ ಪರಿಹಾರ ಬರಬೇಕು. ಇನ್ಶೂರೆನ್ಸ್ ಬರ್ತಂತ ಇವತ್ತವರೆಗೆ ಯಾವುದು ಬರಲಿಲ್ಲ. ತುತ್ತವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಈಗಾಗಲೇ ರೈತರು ತುತ್ತ ಹೊಡೆದು ಬಿಟ್ಟಿದ್ದಾರೆ. ಈಗ ಪರಿಹಾರ ಯಾವ ಆಧಾರದ ಮೇಲೆ ಕೊಡ್ತಾರೆ? ಹಾಗಾಗಿ ನಷ್ಟಕ್ಕೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ರೈತರ ಯಾಕೆಂದ್ರೆ ಈಗಾಗಲೇ ಸಾಲಗಳಲ್ಲಿದ್ದಾರೆ ರೈತರು, ಆ ಸಾಲ ಬಾಧೆಯಲ್ಲಿದ್ದಾರೆ. ಇವತ್ತು ಬೆಳೆ ಪ್ರಮಾಣ ಇದ್ರೂ ಕೂಡ ಬೆಳೆ ಹೋದ್ರೆ ನಮ್ದು 30% ಬೆಳೆ ಈಗಾಗಲೇ ಹೋಗ್ಬಿಟ್ಟಿದೆ ರೈತರು. ಹಾಗಾಗಿ ಇನ್ನು 60%, 70% ಬೆಳೆ ಉಳಿಸ್ಲಿಕ್ಕೆ ಮುಂದೆ 2ನೇ ಬಾರಿ 3ನೇ ಬಾರಿ ತುತ್ತ ಸುವರ್ಣವನ್ನು ಹೊಡಿಬೇಕಂತ ಅವಶ್ಯಕತೆ ಇದೆ. ಸರ್ಕಾರ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸ್ತೇನೆ.